ಶಾಲಾ ಪಠ್ಯದಲ್ಲಿ ಹೆಡ್ಗೇವಾರ್ ಸೇರ್ಪಡೆ ವಿಚಾರ ಸಂಬಂಧಪಟ್ಟಂತೆ ಹೆಡ್ಗೇವಾರ್ ವಿಚಾರವನ್ನ ಪಠ್ಯ ಸೇರ್ಪಡೆಗೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಶಾಲಾ ಪಠ್ಯದಲ್ಲಿ ಹೆಡ್ಗೇವಾರ್ ಸೇರ್ಪಡೆ ವಿಚಾರ ಸಂಬಂಧಪಟ್ಟಂತೆ ಹೆಡ್ಗೇವಾರ್ ವಿಚಾರವನ್ನ ಪಠ್ಯ ಸೇರ್ಪಡೆಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಲಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ವಿರೋಧ ಹಿನ್ನೆಲೆ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಶಿಕ್ಷಣ ಸಚಿವರು. ಇಂದು ಮಧ್ಯಾಹ್ನ 3ಕ್ಕೆ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬೆಂಗಳೂರು ಶಿಕ್ಷಣ ಇಲಾಖೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಶಾಲಾ ಪಠ್ಯದಲ್ಲಿ ಹೆಡ್ಗೇವಾರ್ ಸೇರ್ಪಡೆ ವಿಚಾರ ಸಂಬಂಧಪಟ್ಟಂತೆ ಹೆಡ್ಗೇವಾರ್ ವಿಚಾರವನ್ನ ಪಠ್ಯ ಸೇರ್ಪಡೆಗೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಲಾಗಿದೆ. ಯಾಕೆಂದ್ರೆ ಪ್ರಮುಖರ ಬಗ್ಗೆ ಪಠ್ಯದಲ್ಲಿ ಬಿಡಲಾಗಿದೆ. ಉದಾಹರಣೆಗೆ ನಾರಾಯಣಗುರು ಆಗಿರಬಹುದು, ಭಗತ್ ಸಿಂಗ್ ಬಗ್ಗೆ ಆಗಿರಬಹುದು, ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ವಿಚಾರವನ್ನ ಏನು ಪಠ್ಯದಲ್ಲಿ ಸೇರಿಸಲಾಗಿದೆ ಅದನ್ನೆಲ್ಲವೂ ಕೂಡ ಬಿಡಬೇಕು. ಅದನ್ನ ಬಿಟ್ಟು ಈಗ ಹೆಡ್ಗೇವಾರ್ನ ಸೇರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ನಡೀತಾ ಇತ್ತು. ಆ ಒಂದು ವಿಚಾರವಾಗಿ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕೆ ಈ ರೀತಿಯಾಗಿ ನಡೀತಾ ಇದೆ? ಒಂದು ಪಠ್ಯದಲ್ಲಿ ಮಕ್ಕಳು ಓದೋದು ಸಾಕಷ್ಟು ಇರುತ್ತೆ, ತಿಳ್ಕೊಳ್ಳೋದು ಸಾಕಷ್ಟು ಇರುತ್ತೆ. ಮುಂದಿನ ದಿನಗಳಲ್ಲಿ ಅವರ ಬಗ್ಗೆ ಏನಾದ್ರೂ ಗೊತ್ತಾಗ್ಬೇಕು ಅಂತ ಇದ್ರೆ ಜ್ಞಾನ ಎಲ್ಲಿಂದ ಬರುತ್ತೆ ಮಕ್ಕಳಿಗೆ? ಇದರಿಂದಾನೇ ನಾಲೆಜ್, ಇದ್ರ ಬಗ್ಗೆ ಎಲ್ಲವೂ ಕೂಡ ತಿಳ್ಕೊಳ್ಬೇಕಾಗಿರುವಂತದ್ದು. ವ್ಯಕ್ತಿಗಳ ಬಗ್ಗೆನೇ ನೀವು ಪಠ್ಯದಲ್ಲಿ ಸೇರಿಸಿಲ್ಲ ಅಂದ್ರೆ ಹೇಗೆ? ಇದು ಎಲ್ಲ ಒಂದ್ ಕಡೆ ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇದೆ. ಹೆಡ್ಗೇವಾರ್ ಬಗ್ಗೆ ಯಾಕೆ ಸೇರ್ಪಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆ ನಡೆದಿತ್ತು. ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಸ್ವತಃ ಅವರ ಪಕ್ಷದ ನಾಯಕರಾಗಿರುವಂತಹ ಹಳ್ಳಿ ಹಕ್ಕಿ ವಿಶ್ವನಾಥ್ ಅವರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯಾದಂತ ಪಠ್ಯದಲ್ಲಿ ಸೇರಿಸಿದ್ರೆ ಮಕ್ಕಳಿಗೆ ಏನ್ ತಾನೇ ಕಲಿಯೋದಕ್ಕೆ ಸಾಧ್ಯ ಅಂತ ಅವರೇ ಸ್ವತಃ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ಶಿಕ್ಷಣ ಇಲಾಖೆ ಗಮನವನ್ನ ಹರಿಸಬೇಕಾಗತ್ತೆ. ಶಿಕ್ಷಣ ಇಲಾಖೆ ಒಂದು ಕಮಿಟಿಯನ್ನ ರಚನೆ ಮಾಡಬೇಕಾಗತ್ತೆ. ಯಾವ ಪುಸ್ತಕದಲ್ಲಿ ಯಾವ ಪಾಠವನ್ನ ಸೇರಿಸಬೇಕು ಏನು ಎಂಬುದ್ರ ಬಗ್ಗೆ ಚರ್ಚೆ ನಡೆಸಬೇಕಾಗತ್ತೆ. ಏಕಾಏಕಿ ನೀವು ಯಾರ್ಯಾರ್ದೋ ವಿಚಾರವನ್ನ ನೀವು ಪಠ್ಯದಲ್ಲಿ ಸೇರಿಸಿದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಏನಂತ ಕರೀತಾರೆ? ಹೀಗೆ ಅನೇಕ ಪಕ್ಷಗಳು ಬಂದ್ರೆ ಅವರವರು ಪ್ರಮುಖ ವ್ಯಕ್ತಿಗಳನ್ನ ಅವರು ಪಠ್ಯದಲ್ಲಿ ಸೇರಿಸ್ತಾರೆ. ಹಾಗಿದ್ರೆ ಮಕ್ಕಳು ಏನು ಓದೋದಕ್ಕೆ ಸಾಧ್ಯ, ಏನ್ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ಒಂದು ವಿರೋಧವನ್ನ ವ್ಯಕ್ತಪಡಿಸಿದ್ರು. ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದು ತೀವ್ರ ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತು. ಇದೀಗ ಶಿಕ್ಷಣ ಸಚಿವರು ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಇಂದು ಮಧ್ಯಾಹ್ನ 3ಕ್ಕೆ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬೆಂಗಳೂರು ಶಿಕ್ಷಣ ಇಲಾಖೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಓಕೆ, ಇದೀಗ ಸುದ್ದಿಗೋಷ್ಠಿ ಪ್ರಾರಂಭ ಆಗಿದೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವರು ಈಗ ಏನು ಸುದ್ದಿಗೋಷ್ಠಿಯನ್ನು ಏನು ಕರೆದಿದ್ದಾರೆ, ಇದೀಗಷ್ಟೇ ಅದು ಪ್ರಾರಂಭವಾಗಿದೆ. ಇದ್ರ ಬಗ್ಗೆ ಏನ್ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅನೇಕರು ಶಾಲೆಗಳು ಪ್ರಾರಂಭ ಆಗಲ್ಲ ಅಂತ ಅನ್ಕೊಂಡಿದ್ರು. ಕೋವಿಡ್ನ ಕಾರಣ ಇವ್ರ ಕೈಲಿ ಶಾಲೆ ಪ್ರಾರಂಭ ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತಾಡಿದ್ರು. ಶಾಲೆ ಪ್ರಾರಂಭ ಆಗತ್ತೆ ಅಂದಾಗಲೂ ಒಂದಷ್ಟು ಜನ ಮಕ್ಕಳುಗಳನ್ನ ರಿಸ್ಕ್ ಮಾಡ್ತಿದ್ದಾರೆ, ಕೋವಿಡ್ ಇಷ್ಟೊಂದಿದೆ, ಶಾಲೆಯನ್ನು ನಡೆಸಿ ಬಡ ಮಕ್ಕಳ ಪ್ರಾಣಕ್ಕೆ ಅಪಾಯ ತರ್ತಿದ್ದಾರೆ, ಈ ಥರದ ಮಾತು ಆಡಿದ್ರು. ಆದರೆ ಮಕ್ಕಳ ಅಭ್ಯಾಸದ ಬಗ್ಗೆ ಕಾಳಜಿ ಇದ್ದಂಥ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಸರ್ಕಾರದ ಶಾಲೆಗಳಲ್ಲಿ ಓದ್ತಿರುವಂಥ ಹಿಂದುಳಿದ ಅಲ್ಪಸಂಖ್ಯಾತ SC ST ಮಕ್ಕಳುಗಳು ಜಾಸ್ತಿ ಇವೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸರ್ಕಾರ ರಿಸ್ಕ್ ತಗೊಂಡು ಶಾಲೆಗಳನ್ನ ಮಾಡುವಂಥ ಪ್ರಯತ್ನವನ್ನು ಮಾಡಿ ಸಕ್ಸಸ್ ಆಗಿದ್ದನ್ನು ಒಂದಷ್ಟು ಜನಕ್ಕೆ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಎರಡನೇದಾಗಿ ಹಿಜಾಬಿನ ಹಗರಣವನ್ನು ತಗೊಂಡು ಅದನ್ನು ಭಾರಿ ದೊಡ್ಡ ಪಾಲಿಟಿಕೈಸ್ ಮಾಡಿ ಅಲ್ಪಸಂಖ್ಯಾತರನ್ನ ವೋಟ್ ಬ್ಯಾಂಕ್ ರಾಜಕೀಯವನ್ನು ಮಾಡಿದ್ದನ್ನು ನಾವು ನೀವೆಲ್ಲ ನೋಡಿದ್ವಿ. ಅದರಲ್ಲೂ ಅವರು ಫೇಲ್ಯೂರ್ ಆಗಿದ್ದನ್ನು ಕೋರ್ಟ್ ಕೊಟ್ಟಂಥ ಆದೇಶ, ಸುಪ್ರೀಂ ಕೋರ್ಟು ಹೈಕೋರ್ಟಿನ ಆರ್ಡರ್ಗೆ ಯಾವುದೋ ಸ್ಟೇ ಕೊಡಿದಾಗ ಮುಖಭಂಗ ಇದ್ದಾಗಲೂ ಅವ್ರ ಕೈಲಿ ತಡ್ಕೊಳ್ಳೋಕ್ಕಾಗಲಿಲ್ಲ.
ಮೂರನೇದಾಗಿ ಈ ಸರ್ಕಾರ, ಬೊಮ್ಮಾಯಿ ಅವರ ನೇತೃತ್ವದ ಈ ಸರ್ಕಾರ ಶಿಕ್ಷಣಕ್ಕೆ ಒತ್ತು ಕೊಡ್ತಿರುವಂಥದ್ದನ್ನು ಅವರು ಗಮನಿಸಿದ್ರು. ಒಂದು ಶಿಕ್ಷಕರ ನೇಮಕಾತಿ, ಶಿಕ್ಷಣ ಇಲಾಖೆಯಲ್ಲಿ ಒಂದು ಐತಿಹಾಸಿಕ ರೆಕಾರ್ಡ್, GPTA ಟೀಚರ್ಸ್ನ 15,000 ಟೀಚರ್ಸ್ನ ತಗೊಳ್ಳುವಂಥ ನಿರ್ಣಯ. ಇನ್ನೊಂದು ಐತಿಹಾಸಿಕ ನಿರ್ಣಯ, 27,000 ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಂಥದ್ದು. ಇದರವರೆಗೂ 15 ಮೇಲೆ ಹೋಗೇ ಇತ್ತಿಲ್ಲ. 27,000 ಅತಿಥಿ ಶಿಕ್ಷಕರನ್ನ ತಗೊಂಡ್ವಿ. ಪ್ರತಿ ವರ್ಷ ಹೆಂಗಾಗೋದು, ಸ್ಕೂಲ್ಗಳು ಪ್ರಾರಂಭ ಆದ 3 ತಿಂಗಳು, 4 ತಿಂಗಳು, 5 ತಿಂಗಳು ಮೇಲೆ ಅತಿಥಿ ಶಿಕ್ಷಕರು ಬರೋರು. ಈ ವರ್ಷ ಶಾಲೆ ಪ್ರಾರಂಭದಿಂದನೇ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿರುವಂಥದ್ದು ಅವ್ರಿಗೊಂದು ಸ್ವಲ್ಪ ತಡ್ಕೊಳಕ್ಕಾಗದೇ ಇರುವಂಥದ್ದು. ಮೂರನೇದು, 7,000 ಹೊಸ ಕಟ್ಟಡವನ್ನು ಕೊಡ್ತಿದ್ದೀವಿ ಅಂತ 5-6 ವರ್ಷದಿಂದ ಕಟ್ಟಡಗಳ ಬಗ್ಗೆ ಶಿಕ್ಷಣ ಇಲಾಖೆಯಲ್ಲೇ ತಲೆ ಕೆಡಿಸ್ಕೊಂಡಿಲ್ಲದೆ ಇದ್ದಂಥ ಟೈಮಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೆಂಗೆ ಸರ್ವ ಶಿಕ್ಷಣದ ಅಭಿಯಾನದ ಮೂಲಕ ದೇಶದಲ್ಲೆಲ್ಲ ಕೊಠಡಿಗಳನ್ನ ಕಟ್ಟಿದ್ರು, ಹಂಗೆ ರಾಜ್ಯದೆಲ್ಲ ಕೊಠಡಿ ಕಟ್ತೀವಿ ಅನ್ನುವಂಥದ್ದು ಅವ್ರ ಕೈಲಿ ತಡ್ಕೊಳಕ್ಕಾಗದೇ ಇದ್ದಂಥದ್ದು. ದೇಶದಲ್ಲಿ ಮಕ್ಕಳ ಅಭ್ಯಾಸದಲ್ಲಿ ತೊಂದರೆ ಆಗಿದೆ ಅಂದ ತಕ್ಷಣ ಕಲಿಕಾ ಚೇತರಿಕೆ ತರುವಂಥ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೂ ಸುಳ್ಳನ್ನು ಬರೆಯುವಂಥ ಪ್ರಯತ್ನಗಳು ನಡೀತು. ಬರೀ 15 ದಿನದಲ್ಲಿ ಎಲ್ಲಿ ನಡೆಯುತ್ತೆ? ಬಿಸಿಲು ಯಾಕೆ ಶಾಲೆ ಮಾಡ್ತಾರೆ? ರಜಾವನ್ನು ಇತಿಹಾಸದಲ್ಲಿ ಶಿಕ್ಷಕರವರ ರಜಾವನ್ನು ಕಡಿಮೆ ಮಾಡಿ ಮಕ್ಕಳಿಗೆ ಅಭ್ಯಾಸ ಮಾಡಿಸುವಂಥ ಪ್ರಯತ್ನ ಶಿಕ್ಷಣ ಇಲಾಖೆಯಲ್ಲಿ ಮಾಡಿದರೆ ಇದೇ ಬಾರಿ. ಹೋದ ಬಾರಿ ಸಹಿತ ನಾವು ನಮ್ಮ ಮಿಡ್ ಟರ್ಮ್ ರಜೆಗಳನ್ನ ಒಂದಷ್ಟು ಕಡಿಮೆ ಮಾಡಿದ್ವಿ. ಅವಾಗಲೂ ನಮಗೆ ಶಿಕ್ಷಕರು ಕೋಆಪ್ರೇಟ್ ಮಾಡಿದ್ರು. ಆ ಶಿಕ್ಷಕರ ಪರವಾಗಿರೋರು ಏನೇನೋ ರಾಜಕೀಯ ಹೇಳ್ಕೊಟ್ರು, ಯಾರೂ ಕೇಳದೆ ಶಿಕ್ಷಕರು ಬಂದು ಕ್ಲಾಸ್ಗಳನ್ನ ಮಾಡಿದ್ರು. ಇದಾದ ನಂತರ ಎಕ್ಸಾಮ್ಸ್ಗಳ ಬಗ್ಗೆ ನಡೀತು. ಬಟ್ ಎಕ್ಸಾಮು, SLC ಎಕ್ಸಾಮು, PUC ಎಕ್ಸಾಮು ಒಂದೇ ಒಂದು ಪುಟ್ಟು ಇದಿಲ್ಲದೆ, SLC ಎಕ್ಸಾಮಿನ ವ್ಯಾಲ್ಯೂಯೇಷನ್ ಟೈಮಲ್ಲಿ ಪ್ರತಿ ಸಲ ಏನಾರೋ ಒಂದು ಸ್ಟ್ರೈಕು ಮತ್ತೊಂದು ನಡೀತಿತ್ತು. ಈ ಸಲ ಅದೂ ಇಲ್ಲದೆ ಸ್ಮೂತಾಗಿ ನಡೆದು ವೇಳೆಗೆ ತಕ್ಕಂತೆ ರಿಸಲ್ಟ್ ಕೊಟ್ಟಿದ್ದನ್ನು ಒಂದು ಜನ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದಂಥದ್ದು. PUC ಎಕ್ಸಾಮ್ಸು ತುಂಬ ಚೆನ್ನಾಗಿ ನಡೆದಿದ್ದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥದ್ದು. ಅನೇಕ ವರ್ಷದಿಂದ ಶಿಕ್ಷಕರ ಟ್ರಾನ್ಸ್ಫರ್ ಕೌನ್ಸಿಲಿಂಗಿನ ಮೂಲಕ ಹೇಗೆ ನಿಲ್ತಿತ್ತು ಅಂತ ನಾವು ನೋಡಿ ಕಾಳಜಿ ಇದ್ದ ಕಾಲೇಜಲ್ಲಿ 21 ಗೌರ್ಮೆಂಟ್ ಶಾಲೆಗಳಲ್ಲಿ 21 ಮಕ್ಕಳು 625ಕ್ಕೆ 625, ಏಡೆಡ್ ಶಾಲೆಗಳಲ್ಲಿ 8 ಶಾಲೆಗಳಲ್ಲಿ 625ಕ್ಕೆ 625 ತಾಂಡ. ಓಕೆ, ಇದೀಗ ಶಿಕ್ಷಣ ಸಚಿವ ನಾಗೇಶ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಈಗ ಪಠ್ಯದಲ್ಲಿ ಹೆಡ್ಗೆವಾರನ ಸೇರಿಸಿರುವಂಥ ವಿಚಾರವಾಗಿ ಏನು ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ, ಅದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆಗೆ ದಾರಿಯಾಗಿದೆ. ಎಲ್ಲೋ ಒಂದು ಕಡೆ ಒಂದು ವೇಳೆ ಅದನ್ನು ಸೇರಿಸಿದ್ರೂ ಕೂಡ ಸರ್ಕಾರ ಮಟ್ಟದಲ್ಲಿ ಸಾಕಷ್ಟು ಒಂದು ಮುಜುಗರ ತರಬಹುದು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಇದು ಜನ ಎಲ್ಲರೂ ಕೂಡ ನೋಡ್ತಿರ್ತಾರೆ. ಈ ರೀತಿಯಾದಂಥ ಪಠ್ಯದಲ್ಲಿ ಸೇರಿಸಿದ್ರೆ ಸಹಜವಾಗಿ ಇದು ಮುಜುಗರ ತರುತ್ತೆ, ಶಿಕ್ಷಣ ಇಲಾಖೆಗೆ ಒಂದು ರೀತಿ ಕೆಟ್ಟ ಹೆಸರು. ಯಾಕೆಂದ್ರೆ ಈ ರೀತಿಯಾದಂಥ ಒಂದು ಪ್ರೊಸೀಜರ್ಸ್ ಇರುತ್ತೆ. ಯಾವುದೇ ಒಂದು ಪಠ್ಯದಲ್ಲಿ ಯಾವುದೇ ಒಂದು ಪಾಠವನ್ನ ಸೇರಿಸುವಾಗ ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ಸೇರಿಸುವಾಗ ಅದು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅದರಿಂದ ಏನಾದರೂ ಉಪಯೋಗ ಇದೆಯಾ, ಇದನ್ನೆಲ್ಲವನ್ನು ಕೂಡ ಜನ ನೋಡ್ತಾರೆ, ಅದ್ರ ಮೇಲೆ ಚರ್ಚೆ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಒಂದು ವಿಚಾರವಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತೀವ್ರ ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ತಕ್ಷಣ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಚಿಂತಿಸಿ ಸುದ್ದಿಗೋಷ್ಠಿಯನ್ನ ಕರೆದು ಇದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ಶಿಕ್ಷಣ ಸಚಿವರಾಗಿರುವಂತಹ ನಾಗೇಶ್ ಅವರು. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಕಮಿಟಿ ರಚನೆ ಮಾಡಬೇಕಾಗತ್ತೆ. ಪಠ್ಯದಲ್ಲಿ ಏನು ಸೇರಿಸಬೇಕು, ಏನು ಸೇರಿಸಬಾರದು ಅನ್ನೋದ್ರ ಬಗ್ಗೆ ಮೊದಲು ಚರ್ಚೆ ಆಗಬೇಕಾಗಿದೆ. ನಾರಾಯಣ ಗುರು ತೆಗೆದ್ರು. ನಾರಾಯಣ ಗುರುದು ಆದ್ಮೇಲೆ ಈ ತರ ಇವತ್ತು ಬೆಳಗ್ಗೆ ಒಂದು ನೋಡಿದೆ ನಾನು, ಕುವೆಂಪು ಬಗ್ಗೆ
ಅವಹೇಳನಕ್ಕೆ ಇದನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಹಾಕು ಇಡಪ್ಪ ಅಲ್ಲಿ. ಅದಕ್ಕೋಸ್ಕರ ತಂದಿದ್ದೀವಿ ನಾವು ಅದನ್ನು. ಹೋದ್ಸಲಿ ಏನಿತ್ತು ಕುವೆಂಪು ಅವ್ರ ಬಗ್ಗೆ, ಅದರಲ್ಲಿ ಏನಾರೋ ಒಂದು ಲೈನಾರೋ ಬದಲಾವಣೆ ಆಗಿದೆಯಾ ಅಂತ. ಅಂದರೆ ದಿನ ಒಂದು ಈ ಥರದ್ದು ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳಿಗೆ ಗೊಂದಲ ತರುವಂಥದ್ದು, ಜನಕ್ಕೆ ಗೊಂದಲ ತರುವಂಥದ್ದು, ಚೆನ್ನಾಗಿ ನಡೀತಿರುವಂಥ ಶಿಕ್ಷಣ ಇಲಾಖೆ ಮತ್ತೆ ಜಾತಿಯ ಮಧ್ಯದ ವಿಷ ಬೀಜಗಳನ್ನ ಬಿತ್ತುವಂಥ ಪ್ರಯತ್ನಗಳು ಮಾಡೋದು, ಇದನ್ನು ಮಾಡ್ತಾನೆ ಇದ್ದಾರೆ. ಅವ್ರದ್ದು ಯಾಕೆ ಕೈ ಬಿಟ್ಟಿದ್ದಾರೆ, ಇವ್ರು ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ಇವತ್ತು ಪ್ರಶ್ನೆ ಮಾಡುವಂಥವ್ರು ಅವತ್ತು ಯಾಕೆ ಬರ್ಗೂರು ರಾಮಚಂದ್ರನ ಸಮಿತಿ ಕೈ ಬಿಡ್ತು ಅಂತ ಯಾರು ಕೇಳಲೇ ಇಲ್ಲ. ಅನೇಕ ಪಠ್ಯಗಳನ್ನ ಕೈ ಬಿಟ್ಟಿದ್ದಾರೆ. ಒಂದ್ರ ಬಗ್ಗೆನೂ ಒಂದೇ ಒಂದು ಕಾಮೆಂಟ್ ಯಾರೂ ಮಾಡಲಿಲ್ಲ. ಇವತ್ತು ಮಾತ್ರ ಅದನ್ನ ಎತ್ತುತ್ತಿರೋದು. ಶಿಕ್ಷಣ ಇಲಾಖೆಯಲ್ಲಿ ಗೊಂದಲಗಳು ಸೃಷ್ಟಿಯಾಗಬೇಕು, ಮಕ್ಕಳ ಶಿಕ್ಷಣದಲ್ಲಿ ಗೊಂದಲ ಆಗಬೇಕು ಸರ್ಕಾರಿ ಶಾಲೆಗಳಲ್ಲಿ. ಆ ಕಾರಣದಿಂದ ಒಂದಷ್ಟು ಬೇರೆ ಬೇರೆಯವ್ರಿಗೆ ಅದರಿಂದ ಸಹಾಯ ಆಗಲಿ ಅನ್ನುವಂಥ ವಿಚಾರ ಇರ್ಬೋದು.